ಬರ್ಬೇಕಾದ್ರೆ ₹1 ದುಡ್ಡು ಇರಲಿಲ್ಲ. ಈ ದೇವಸ್ಥಾನಕ್ಕೆ ಬಂದಮೇಲೆ ಸ್ಟಾರ್ಟಿಂಗು ಇಲ್ಲಿಗೆ ಬಂದಮೇಲೆ ಕಾರ್ ತಗೊಂಡು ಎಲ್ಲ ಅನುಕೂಲ ಆಯಿತು. ನಮ್ಗೆ ₹1,00,000 ಗಂಟ ಅಮೌಂಟ್ ಬಂತು, ನಿಂತಿತ್ತು. ಒಂದು ವ್ಯವಹಾರದಲ್ಲಿ ಒಂದು 4 ದಿನದಲ್ಲೇ ನಮಗೆ ವ್ಯವಹಾರ ಆಯಿತು. ನಾವು ಮೊದಲನೇ ವಾರ ಬಂದು 4 ದಿನಕ್ಕೇ ನಮ್ಗೆ ವ್ಯವಹಾರ ಆಯಿತು. ಲವ್ ಮ್ಯಾರೇಜ್ ಆಗಿತ್ತು ನಮ್ಮದು. ಒಪ್ಪಿರಲಿಲ್ಲ, ಅಮ್ಮನ ಮನೇಲಿ ಒಪ್ಪಿರಲಿಲ್ಲ. ಇಲ್ಲಿ ಬಂದಮೇಲೆ ವಾಗ್ದಾನ ಕೇಳ್ದು ಅಮ್ಮನ್ನ, ಬಲಕ್ಕೆ ಬಂತು. ಅಮ್ಮ ಅಲ್ಲಿ ಹೋದು 2 ದಿವಸಕ್ಕೆ ಅಮ್ಮನೂ ಚೆನ್ನಾಗಾದ್ರು, ನಮ್ಮ ಅಮ್ಮನೂ. ಆಮೇಲೆ ತೀರ್ಥಸ್ನಾನ ಮಾಡಿದ್ಮೇಲೆ ನಂಗೆ ಬ್ಯಾಕ್ ಪೇನ್ ಎಲ್ಲ ಕ್ಲಿಯರ್ ಆಯಿತು. ನನ್ನ ಮಗಂದು ಕೇಳಿದ್ದೆ ವಿದ್ಯಾಭ್ಯಾಸದ, ಅವ್ರು ಬಂದ ಕೂಡಲೇ ಹೇಳಿದ್ರು, ಅವನ್ನ ನೋಡಿದ ಕೂಡಲೇ ಅವ್ನಿಗೆ ಹಿಂಗೇನೆ ಇಂಥದ್ದೇ ಅಂತಲೇ ಹೇಳಿದ್ರು. ನಮ್ಗೆ ಅವಾಗಲೇ ನಮಗೆ ಅದು ನಂಬಿಕೆ ಬಂದು ಓಕೆ ಅದು. ಅವ್ರು ನಮ್ಮ ಮಗನ ಮಕ ನೋಡಿದ ಕೂಡಲೇ ಯಾವಾಗ ಹೇಳಿದ್ರು ಅವಾಗ ನಮಗೆ ಇಲ್ಲಿ ನಂಬಿಕೆ ಬರ್ತಾರೆ. 5 ಭಾನುವಾರ ಅಥವಾ 3 ಭಾನುವಾರ ತೀರ್ಥ ಸ್ನಾನ ಮಾಡಿದ್ದೇ ಆದರೆ ಖಂಡಿತ ಮಂಗಳಕಾಲದಲ್ಲಿ ಮದುವೆನೇ ಆಗಿಲ್ಲ ಅನ್ನುವಂಥವ್ರು ಕ್ಷೇತ್ರದಲ್ಲಿ ಮದುವೆ ಆಗಿರುವಂಥ ನಿದರ್ಶನಗಳು ಕಣ್ಮುಂದೆನೇ ಇದ್ದಾವೆ. ನಮಗೆ ಫಸ್ಟ್ ಟೈಮ್ ಬಂದಾಗ ತೀರ್ಥ ಸ್ನಾನ ಮಾಡಿಸ್ಕೊಂಡು ಅದಾದಮೇಲೆ ಮೈಕೈ ನೋವು ಇದೆಲ್ಲ ಇತ್ತು. ಬ್ಯಾಕ್ ಪೇನು ಕಮ್ಮಿ ಆಯಿತು ಆಲ್ಮೋಸ್ಟು. ಇಲ್ಲಿಗೆ ಬಂದಮೇಲೆ ನಮಗೆ ಮನೇಲಿ ಪ್ರಾಬ್ಲಮ್ಗಳು ಜಾಸ್ತಿ ಇತ್ತು, ಅದೆಲ್ಲ ಕಮ್ಮಿ ಆಯಿತು ಎಲ್ಲ. ಆಮೇಲೆ ಇವಾಗ ನಾವು ಹೋಗಿ ಕುತ್ಕೊಂಡೆಸ್ಕೊಣ ಗುರೂಜಿ ಆಗಲಿ ಯಾರೇ ಆದ್ರೂ ಸಡನ್ನಾಗೆ ನಾವು ಏನಿರ್ತದೆ ಮನಸ್ಸಲ್ಲಿ ಅದೆಲ್ಲ ಓಪನಾಗಿ ಎಲ್ಲ ಹೇಳ್ಬಿಡ್ತಾರೆ. ನಾವು ಹೇಳೋಕ್ಕಿಂತ ಮುಂಚೆ ಅವರೇ ಹೇಳ್ಬಿಡ್ತಾರೆ. ಅದಾದಮೇಲೆ ಇಲ್ಲಿ ತೀರ್ಥ ಸ್ನಾನ ಮಾಡೋದ್ಮೇಲೂ ಒಳ್ಳೇದಾಯಿತು, ಗುರೂಜಿ ಹೇಳೋದು ಅದು ಒಳ್ಳೇದಾಯಿತು. ಆಮೇಲೆ ಇಲ್ಲಿ ಸುಮಾರು ಒಳ್ಳೇದಾಗೈತೆ ನನಗೆ. ಇಲ್ಲಿಗೂ ₹1 ಇಲ್ಲದಂಗಿದ್ದೋ ಇಲ್ಲಿಗೆ ಬಂದಮೇಲೆ ಸುಮಾರು ಹಣಕಾಸಿನಲ್ಲಿ ಅಭಿವೃದ್ಧಿ ಆಯಿತು. ಸಾಲ ಎಲ್ಲ ಸುಮಾರು ಕ್ಲಿಯರ್ ಆಯಿತು, ಎಲ್ಲ ಅನುಕೂಲ ಆಯ್ತು. ಅದು ಏನು ಒಳ್ಳೇದಾಗಿದೆ, ಯಾವ್ದಾದ್ರು ಒಂದು ಉದಾಹರಣೆ ಹೇಳ್ಬೋದು? ನನಗೆ ತೀರ್ಥ ಸ್ನಾನ ಮಾಡಿದ್ಮೇಲೆ ಒಂದು ಸ್ವಲ್ಪ ಬ್ಯಾಕ್ ಪೇನ್ ಇತ್ತು, ಹೆವಿ ಬ್ಯಾಕ್ ಪೇನ್ ಇತ್ತು. ಅದು ಬ್ಯಾಕ್ ಪೇನ್ ಎಲ್ಲ ಕ್ಲಿಯರ್ ಆಯಿತು. ಆಮೇಲೆ ಗುರೂಜಿ ನಮ್ಮ ಮನೇಲಿ ಏನಿತ್ತು ಅದೆಲ್ಲ ಡಿಟ್ಟೋ ಅವ್ರೇನು ಎಲ್ಲ ನಮ್ಮ ಹೇಳೋಕ್ಕಿಂತ ಮುಂಚೆ ಎಲ್ಲ ಹೇಳ್ಬಿಟ್ರು. ಇಲ್ಲಿಗೆ ಬಂದಮೇಲೆ ನಮ್ಮ ಅಮ್ಮನ ಮಾತಾಡ್ತಿರ್ಲಿಲ್ಲ, ನಮ್ಮ ಅಮ್ಮ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಪ್ರತಿಯೊಂದು ಇಲ್ಲೇನು ಮನೆ ಸಮಸ್ಯೆ ಏನಿದೆ ಅದೆಲ್ಲ ಒಳ್ಳೇದಾಯಿತು. ಇಲ್ಲಿಗೆ ಆರ್ಥಿಕ ಸಮಸ್ಯೆನೂ ಒಳ್ಳೇದಾಯ್ತದೆ. ಇಲ್ಲಿಗೆ ಬರೋರಿಗೆ ಕಣ್ಣು ಮುಚ್ಕೊಂಡು ಬರ್ಬೋದು ಆರಾಮಾಗೆ, ಏನೂ ಇಲ್ಲ, ಪ್ರಾಬ್ಲಮ್ ಏನಿಲ್ಲ. ಮತ್ತೆ ಇಲ್ಲಿಗೆ ಬಂದು ನಂಬಿಕೆ ಇಡಬೇಕಷ್ಟೇ. ನಂಬಿಕೆ ಇಲ್ಲ ಅಂದರೆ ಎಲ್ಲೋ ಒಳ್ಳೇದಾಗೋದಿಲ್ಲ. ನಂಬಿಕೆ ಇಟ್ಟು ಬಂದರೆ ಆಲ್ಮೋಸ್ಟ್ ನಿಮ್ಗೆ ಏನು ತೊಂದರೆ ಇದ್ರೂ ಎಲ್ಲ ಆಗುತ್ತೆ. ಮದುವೆ ಅಲ್ಲ, ನಮ್ಮಮ್ಮ ಚೆನ್ನಾಗಾಗಿರಲಿಲ್ಲ, ಲವ್ ಮ್ಯಾರೇಜ್ ಆಗಿತ್ತು ನಮ್ಮದು. ಇಲ್ಲಿಗೆ ಬಂದಮೇಲೆ ನಮ್ಮಮ್ಮ ಚೆನ್ನಾಗಾದ್ರು. ಆಮೇಲೆ ಹಣಕಾಸಿನಲ್ಲಿ ಅಭಿವೃದ್ಧಿ ಆಯಿತು, ಎಲ್ಲ ಇಲ್ಲಿಗೆ ಬಂದಮೇಲೆ ಆಯಿತು. ಒಪ್ಪಿರಲಿಲ್ಲ, ಅಮ್ಮನ ಮನೇಲಿ ಒಪ್ಪಿರಲಿಲ್ಲ. ಇಲ್ಲಿ ಬಂದಮೇಲೆ ವಾಗ್ದಾನ ಕೇಳ್ದು ಅಮ್ಮನ್ನ, ಬಲಕ್ಕೆ ಬಂತು. ಅಮ್ಮ ಅಲ್ಲಿ ಹೋದು 2 ದಿವಸಕ್ಕೆ ಅಮ್ಮನೂ ಚೆನ್ನಾಗಾದ್ರು, ನಮ್ಮ ಅಮ್ಮನೂ. ಆಮೇಲೆ ತೀರ್ಥಸ್ನಾನ ಮಾಡಿದ್ಮೇಲೆ ನಂಗೆ ಬ್ಯಾಕ್ ಪೇನ್ ಎಲ್ಲ ಕ್ಲಿಯರ್ ಆಯಿತು. ಅದು ಬಿಟ್ರೆ ಎಲ್ಲ ಗುರೂಜಿ ನಮ್ಮ ಮನೇಲಿ ಏನೇನು ನಡೀತದೆ ಎಲ್ಲ ನಾವು ಸುಮ್ಮನೆ ಕುತ್ಕೊಂಡಿದ್ದು ಅಷ್ಟೇ. ಎಲ್ಲ ಬಾಯ್ಬಿಟ್ಟು ಅವರೇ ಹೇಳಿದ್ರು, ಅವರೇ ಹೇಳಿದ್ರು. ಲವ್ ಮ್ಯಾರೇಜ್ ಮಾಡಿದ್ರು. ನಮ್ಮ ಅಪ್ಪ ಅಮ್ಮ 4 ವರ್ಷದಿಂದನೂ ಒಂದಾಗಿರಲಿಲ್ಲ. ಇವಾಗ ಡೀಸೆಂಟಾಗಿ ವಾಗ್ದಾನ ಕೇಳಿರಲಿಲ್ಲ. ಅಮ್ಮನ ಬಳಿಗೂ ಬಂದು ಹೋಯ್ತೈತೆ 3 ವರ್ಷದಿಂದನೂ ವಾಗ್ದಾನ ಕೇಳಿರಲಿಲ್ಲ. ಹೋದ ತಿಂಗಳು ಬಂದು ಕೇಳ್ದು ಒಂದು 3 ದಿವಸಕ್ಕೆ ಅಮ್ಮ ಚೆನ್ನಾಗಾದ್ರು. ಅಪ್ಪ ಅಮ್ಮ ಎಲ್ಲ ಚೆನ್ನಾಗಾದ್ರು. ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ದೀವಿ. ಇವಾಗ ಬರ್ಬೇಕಾದ್ರೆ ₹1 ದುಡ್ಡು ಇರಲಿಲ್ಲ. ಈ ದೇವಸ್ಥಾನಕ್ಕೆ ಬಂದಮೇಲೆ ಸ್ಟಾರ್ಟಿಂಗು ನನ್ನ ಗಂಡನ ಮನೇಲೂ ಅಭಿವೃದ್ಧಿ ಆಯಿತು, ಅಪ್ಪನ ಮನೇಲೂ ಅಭಿವೃದ್ಧಿ ಆಯಿತು. ದುಡ್ಡು ಕಾಸನೆ ಅವರದ್ದೆಲ್ಲ ಆಯಿತು. ಇಲ್ಲಿಗೆ ಬಂದಮೇಲೆ ಕಾರ್ ತಗೊಂಡು ಎಲ್ಲ ಅನುಕೂಲ ಆಯಿತು. ಕಾರ್ ತಗೊಂಡು 2ನೇ ವಾರಕ್ಕೆ ಕಾರ್ ತಗೊಂಡು ಆಲ್ಮೋಸ್ಟ್ 1 ವರ್ಷ ಆಯಿತು. ಇಲ್ಲಿಗೆ ಬಂದಮೇಲೆ ಕಾರ್ ತಗೊಂಡು ಅಪ್ಪ ಅಮ್ಮ ಚೆನ್ನಾಗಾದ್ರು. ಆಮೇಲೆ ತೀರ್ಥಸ್ನಾನ ಮಾಡಿದ್ಮೇಲೆ ಬ್ಯಾಕ್ ಪೇನ್ ಎಲ್ಲ ಕ್ಲಿಯರ್ ಆಯಿತು. ವಾಗ್ದಾನ ಕೇಳಿದ್ಮೇಲೆ ಅಪ್ಪ ಎಲ್ಲ ಫ್ಯಾಮಿಲಿ ಎಲ್ಲ ಚೆನ್ನಾಗಾದ್ರು. ಅವ್ರ ಮನೆ ನಮ್ಮ ಮನೆಯವರೆಲ್ಲ ಚೆನ್ನಾಗಿದ್ದೀವಿ. ಶಕ್ತಿ ಅಂದರೆ ಅಮ್ಮನ ಪವಾಡ, ತೀರ್ಥ ಸ್ನಾನದ್ದೇ ಒಂದು ಮೇನ್ ಪವಾಡ. ಅದು ಬಿಟ್ರೆ ಗುರೂಜಿ ಹೇಳೋ ಮಾತುಗಳು ಪವರ್ಫುಲ್ಲಾಗಿರುತ್ತೆ. ಅದು 100%. ಇಲ್ಲಿ ನಾವು 10%ಇಂದ ಬಂದಿರ್ತೀವಿ ಅಂದ್ಕೊಳ್ಳಿ, 100% ನಿಜ ಆಗೈತೆ. ನಮಗೆ ಎಲ್ಲ ಪ್ರತಿಯೊಂದು ಅನುಕೂಲನೂ ಆಗೈತೆ. ಹಿಂದೆ ನನಗೆ ಇಲ್ಲಿಗೆ ಬಂದಮೇಲೆ ದುಡ್ಡು ಕಾಸು ಅನುಕೂಲ ಆಯ್ತಿರೋದು. ಇಲ್ಲಿಗೆ ಬರಲಿಲ್ಲ ಅಂದರೆ ಎಷ್ಟೊಂದು ದುಡ್ಡು ಕಾಸು ನಿಂತೇ ಹೋಗಿರ್ತದೆ. ಇಲ್ಲಿಗೆ ಬಂದು ಹೋದು 3 ದಿವಸಕ್ಕೆ ದುಡ್ಡು ಕಾಸು ಅನುಕೂಲ ಎಲ್ಲ ನಡೀತಿರ್ತದೆ.
ದೂರದಲ್ಲಿ ಇರ್ತಾರೆ, ಭಕ್ತರು ನೋಡ್ತಾ ಇರ್ತಾರೆ, ಅಂಥವ್ರಿಗೆ ಈ ಕ್ಷೇತ್ರದ ಬಗ್ಗೆ ಏನು ಹೇಳ್ತೀರಾ? ಇಲ್ಲಿಗೆ ಬಂದರೆ ನಿಮ್ಮ ಕೆಲಸ, ನಿಮ್ಗೆ ಏನೇ ಕೆಲಸ ಅಂದ್ಕೊಂಡಿದ್ರು ಆಗುತ್ತೆ. ಏನೇ ಕೆಲಸ ನೀವೇನು 100% ಅಲ್ಲ 200% ಆಗುತ್ತೆ. ಗುರೂಜಿ ಕೇಳೋದು 200% ಗುರೂಜಿ ಏನು ನಮ್ಮ ಮನೇಲಿ ಏನು ಅಂದ್ಕೊಂಡಿರ್ತೀವಿ, ನಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀವಿ, ನಾವು ಬಾಯಿ ಬಿಟ್ಟು ಹೇಳೋದೇ ಬೇಕಾಗಿಲ್ಲ, ಎಲ್ಲ ಅವರೇ ಹೇಳ್ತಾರೆ. ನಾವು ಸುಮಾರು ದಿನದಿಂದ ಬರ್ತಾಯಿದ್ದೀವಿ. ನಮಗೆ ಏನೋ ಒಂದು ಒಳ್ಳೆಯದು ಅಂತ ಆಗೈತೆ, ಅದರಿಂದ ನಾವು ಬರ್ತಾಯಿದ್ದೀವಿ. ಗುರುಗಳು ಇವತ್ತು ಕಂಕಣ ದಾರ ಕೊಡ್ತೀವಿ ಅಂತ ಹೇಳಿದರು, ಆಮೇಲೆ ಶ್ರೀಚಕ್ರದ ಇದು ಕೊಡ್ತೀವಿ ಅಂತ ಹೇಳಿದರು. ಅದಕ್ಕೆ ದಂಪತಿ ಸಮೇತ ಬರಬೇಕು ಅಂತ ಹೇಳಿದರು. ದೇವ್ರಿಗೋಸ್ಕರ ನಾವು ಬಂದ್ಮೇಲೆ ಏನು ಒಳ್ಳೇದಾಗಿದೆ ಸರ್? ನಮ್ಗೇನು ಅಂದ್ಕೊಂಡಿದ್ದೋ ಅದು ನಮ್ಗೆ ಒಳ್ಳೆಯದಾಗಿದೆ. ನಾವು ಅಂದ್ಕೊಂಡಿರೋದು ಒಳ್ಳೆಯದಾಗಿದೆ. ಹೇಳ್ಬೋದಾ ಸರ್ ನೀವು ಏನು ಅಂದ್ಕೊಂಡಿದ್ರಿ, ಏನಾಯ್ತು? ಇವಾಗ ನಾವು ವ್ಯವಹಾರದಲ್ಲಿ ಒಂದೇನೋ ಆಗಬೇಕಿತ್ತು, ವ್ಯವಹಾರ ಬಂದು ಓದಿದ ಕೂಡಲೇ ಆಯಿತು, ವ್ಯವಹಾರ ಆಯಿತು, ಒಂದು ಅಮೌಂಟ್ ಬಂತು ಎಲ್ಲ. ಇನ್ನು ಎಷ್ಟು ವಾರಕ್ಕೆ ಆಯ್ತು? ನಾವು ಮೊದಲನೇ ವಾರ ಬಂದು 4 ದಿನಕ್ಕೇ ನಮ್ಗೆ ವ್ಯವಹಾರ ಆಯಿತು. ಎಷ್ಟು ಬಂತು ಸರ್ ಸುಮಾರು? ನಮ್ಗೆ 1 ಲಕ್ಷ ರೂಪಾಯಿ ಗಂಟ ಅಮೌಂಟ್ ಬಂತು, ನಿಂತಿತ್ತು. ಒಂದು ವ್ಯವಹಾರ ಇದ್ದಲ್ಲಿ 4 ದಿನದಲ್ಲೇ ನಮಗೆ ವ್ಯವಹಾರ ಆಯಿತು. ಪ್ರೌಢಶಾಸ್ತ್ರ ಕೇಳಿದ್ರೆ ಸರ್? ಇಲ್ಲ, ಶಾಸ್ತ್ರ ಕೇಳಿದ್ದೀನಿ. ನನ್ನ ಮಗನ ಕೇಳಿದ್ದೆ ವಿದ್ಯಾಭ್ಯಾಸದ. ಅವ್ರು ಬಂದ ಕೂಡಲೇ ಹೇಳಿದ್ರು, ಅವನ್ನ ನೋಡಿದ ಕೂಡಲೇ ಅವ್ನಿಗೆ ಹಿಂಗೇನೆ ಇಂಥದೆ ಅಂತಲೇ ಹೇಳಿದ್ರು. ನಮ್ಗೆ ಅವಾಗಲೇ ನಮಗೆ ಅದು ನಂಬಿಕೆ ಬಂದು ಓಕೆ ಅದು. ಅವ್ರು ನಮ್ಮ ಮಗನ ಮಖ ನೋಡಿದ ಕೂಡಲೇ ಯಾವಾಗ ಹೇಳಿದ್ರು ಅವಾಗ ನಮಗೆ ಇಲ್ಲಿ ನಂಬಿಕೆ ಬರ್ತಾರೆ. ಹಾಂ, ನಮ್ಗೆ ನಾವು ಹೇಳ್ತೇಲ್ವ, ನಾವು ಇವಾಗ ಆಟೋ ಓಡಿಸೋದೆ, ನಮಗೂ ಬಿಸ್ನೆಸ್ ಐತೆ. ಆದರೂ ನಮಗೆ ಇಲ್ಲಿ ದೇವಸ್ಥಾನ ನೆಮ್ಮದಿ ಕೊಟ್ಟೈತೆ. ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ, ಅಮಾವಾಸ್ಯೆ ಅಂತಲೇ ಬಂದಿದ್ದೀವಿ. ನಮ್ಗೆ ಶಕ್ತಿ ಇದೆ ಅನ್ನೋದು 100% ಇದೆ.